ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ 3ನೇ ಯೂನಿಟನ್ನು ನೋಡ್ತಾ ಇದ್ದೀವಿ ನಾವು. 2ನೇ ವಿಡಿಯೋ ಇದು 3ನೇ ಯೂನಿಟಿನ ಸೆಕೆಂಡ್ ವಿಡಿಯೋ. ಆನ್ ಯೂನಿಟ್ 3 ದಿಸ್ ಈಸ್ ಅವರ್ ಸೆಕೆಂಡ್ ವಿಡಿಯೋ, ವಿಡಿಯೋ 2. Video 1 we have done on relevant fact about character. ಅಂದರೆ ಸೆಕ್ಷನ್ 4ರಿಂದ ಹಿಡಿದು 50ರವರೆಗೆ ಇರ್ತಕ್ಕಂತಹ ಎಲ್ಲ ಸೆಕ್ಷನ್ಗಳನ್ನು ನಾವೇನಂತೀವಿ ರಿಲೆವೆಂಟ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ಕಲಮು 4ರಿಂದ 50ರಲ್ಲಿ ನಾವು ಯಾವುದು ರಿಲೆವೆಂಟ್ ಫ್ಯಾಕ್ಟು, ಯಾವುದು ರಿಲೆವೆಂಟ್ ಫ್ಯಾಕ್ಟ್ ಅಲ್ಲ ಅನ್ನುವುದನ್ನು ನಾವು ಚರ್ಚೆ ಮಾಡಿದ್ದೀವಿ. ಅದು ಮಟೀರಿಯಲ್ ಫ್ಯಾಕ್ಟ್ ಇರ್ಬೋದು, ಅಥವಾ ಸ್ಟೇಟ್ಮೆಂಟ್ ಇರ್ಬೋದು, ಸ್ಟೇಟ್ಮೆಂಟ್ಗಳಲ್ಲಿ ಅಡ್ಮಿಷನ್ ಇರ್ಬೋದು, ಕನ್ಫೆಷನ್ ಇರ್ಬೋದು, ಅಥವಾ ಡೈಯಿಂಗ್ ಡಿಕ್ಲರೇಷನ್ ಇರ್ಬೋದು, ಅಥವಾ ಹಿಂದಿನ ನ್ಯಾಯಾಲಯದ ತೀರ್ಪುಗಳಿರ್ಬೋದು, ಅಥವಾ ಹಿಂದೆ ಯಾವುದೋ ಒಂದು ಪ್ರಕರಣದಲ್ಲಿ ಕೊಟ್ಟಂತಹ ಸಾಕ್ಷಿಯ ಬಗ್ಗೆ ಇರ್ಬೋದು. ಅಲ್ಲಿ ನಾವು ಇವೆಲ್ಲವನ್ನು ನೋಡಿದ್ದೀವಿ. ಆಮೇಲೆ ಅದರಲ್ಲಿ ಈವನ್ ಹಿಯರ್ಸೆ ಎವಿಡೆನ್ಸನ್ನು ನೋಡಿದ್ದೀವಿ. ಸಾಮಾನ್ಯವಾಗಿ ಹಿಯರ್ಸೆ ಎವಿಡೆನ್ಸನ್ನು ಕೋರ್ಟ್ ತಗೊಳ್ಳೋದಿಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಪವಾದಗಳನ್ನು ನೋಡಿದ್ದೀವಿ. ಎಲ್ಲವನ್ನು ಅಂದರೆ ಒಂದು ನೆನಪಿಟ್ಕೊಳ್ಬೇಕು, ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ತಥ್ಯವನ್ನು ನಾವು ಕೋರ್ಟ್ ಮುಂದೆ ತರ್ತೀವಿ ಅಂತಂದರೆ ಆ ತಥ್ಯ ಕಲಮು 4ರಿಂದ ಕಲಮು 50ರ ಒಳಗೆ ಹೇಳಿದ ತಥ್ಯಗಳೇ ಇರಬೇಕು, ಬೇರೆ ಯಾವುದನ್ನು ಅಲ್ಲ ಅನ್ನೋದನ್ನು ನಾವು ಕಲಮು 3ರಲ್ಲಿ ಹೇಳಿದ್ದೀವಿ. ರೆಲೆವೆಂಟ್ ಫ್ಯಾಕ್ಟ್ಸ್ ಅಂದರೆ ಏನು ಅಂತ ಹೇಳ್ತೀವಿ. ಅಲ್ಲಿ ರೆಲೆವೆಂಟ್ ಫ್ಯಾಕ್ಟ್ ಅಲ್ಲದನ್ನು ನಾವು ತೆಗೆದುಕೊಳ್ಳೋದಿಲ್ಲ ಕೋರ್ಟು ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವಲ್ಲಿ ಏನು ಹೇಳ್ತೀವಿ ಅಂದರೆ ರೆಲೆವೆಂಟ್ ಫ್ಯಾಕ್ಟ್ಗಳು ಕಲಮು 4ರಿಂದ 50ರವರೆಗೆ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇವಾಗ ಈ ಒಂದು ಸೆಕ್ಷನ್ ಪಾರ್ಟ್ 3, ನಾವು ವಿ ಆರ್ ಇನ್ ಟು ಪಾರ್ಟ್ 3, ಭಾಗ 3ರಲ್ಲಿದ್ದೀವಿ. ಅಂದರೆ ಎವಿಡೆನ್ಸ್ ಆ್ಯಕ್ಟ್ನ ಭಾಗ 3ರಲ್ಲಿ ನಾವಿದ್ದೀವಿ. ಭಾಗ 3ರ ಪ್ರಕಾರ ಭಾಗ 3ರ ಹೆಡ್ಡಿಂಗು ಪ್ರೂಫ್ ಅಂತಕ್ಕಂಥದ್ದಿದೆ. ಆನ್ ಪ್ರೂಫ್ ಅಂತಿದೆ. ಇದು ಹೆಡ್ಡಿಂಗ್ ಏನಿದೆ, ಆನ್ ಪ್ರೂಫ್ ಅಂದರೆ ಪುರಾವೆಯ ಬಗ್ಗೆ, ಸಾಬೀತುಪಡಿಸುವ ಬಗ್ಗೆ ಇರತಕ್ಕಂತಹ ಒಂದು ಚಾಪ್ಟರನ್ನು ನಾವಿವತ್ತು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇವತ್ತಿನ ಚಾಪ್ಟರ್ನಲ್ಲಿ ಅಥವಾ ಇವತ್ತಿನ ವಿಡಿಯೋನಲ್ಲಿ ನಾವು 3 ಕಲಮ್ಗಳನ್ನು ಮಾತ್ರ ನೋಡ್ತೀವಿ. ಕಲಮು 51ರಿಂದ 53 ಅಂದರೆ 51, 52, 53, 51, 52, 53 ಈ 3 ಕಲಮ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿದೆ ಹೇಳ್ತೀವಿ. ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ಯಾವುದಕ್ಕೆ ಪ್ರೂಫೇ ಬೇಡ, ನೋ ಎವಿಡೆನ್ಸ್ ಈಸ್ ರಿಕ್ವೈರ್ಡ್. ನಮಗೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆಯೇ ಇಲ್ಲ ಯಾವುದರಲ್ಲಿ ಅನ್ನೋದನ್ನು ಈ 3 ಕಲಮ್ಗಳಲ್ಲಿ ಹೇಳಬೇಕು. ವಾಸ್ತವಾಂಶಗಳನ್ನು ಅಥವಾ ತಥ್ಯಗಳನ್ನು, ವಾಸ್ತವಾಂಶಕ್ಕೆ ನಾನು ತಥ್ಯ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡಿದ್ದೀನಿ. ತಥ್ಯಗಳ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ, ತಥ್ಯಗಳ ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೀವು ಸೆಕ್ಷನನ್ನು ನೋಡಿದರೆ, ಇಫ್ ಯು ಸಿ ದ ಸೆಕ್ಷನ್, ಇಟ್ ಲುಕ್ಸ್ ಲೈಕ್ ದಿಸ್, ರೈಟ್? ಹಿಯರ್ ಇಟ್ ಈಸ್ ಆನ್ ಪ್ರೂಫ್. Part 3 talks about on proof. Major heading is on proof. ಅದರಲ್ಲಿ ಇದು ಚಾಪ್ಟರ್ 3. ಚಾಪ್ಟರ್ 3 ಟಾಕ್ಸ್ ಅಬೌಟ್ ಫ್ಯಾಕ್ಟ್ಸ್, ತಥ್ಯಗಳು. ಯಾವುದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಯು ನೀಡ್ ನಾಟ್ ಪ್ರೊಡ್ಯೂಸ್ ಎನಿ ಎವಿಡೆನ್ಸ್ ಫಾರ್ ದ್ಯಾಟ್. ಅಂತಹ ತಥ್ಯಗಳು ಯಾವುದು ಅನ್ನೋದನ್ನು ಈ 3 ಕಲಮ್ಗಳಲ್ಲಿ ನೋಡ್ತೀವಿ ನಾವು. ಕಲಮು 51, ಕಲಮು 52 ಮತ್ತು ಕಲಮು 53ರಲ್ಲಿ ನೋಡ್ತೀವಿ. ನೋಡಿ, ಕಲಮು 51 ತುಂಬ ಒಂದೇ ಒಂದು ಸೆಂಟೆನ್ಸ್, ನೋ ಫ್ಯಾಕ್ಟ್ ಆಫ್ ವಿಚ್ the court will take judicial notice need be proved. ಯಾವುದನ್ನು ಕೋರ್ಟು ನ್ಯಾಯಿಕ ಗಮನಕ್ಕೆ ತೆಗೆದುಕೊಳ್ತದೋ,
ನ್ಯಾಯಿಕವಾಗಿ ಕೋರ್ಟ್ ಥಿಂಕ್ಸ್ ಇಟ್ ಈಸ್ ಲೈಕ್ ದಿಸ್, then you need not give evidence. The earth is round. Court also thinks that earth is round. There is no evidence is required for proving earth is round. ಭೂಮಿ ದುಂಡಿಗೆ ಇದೆ, ವರ್ತುಳಾಕಾರದಲ್ಲಿದೆ, ಗೋಳಾಕಾರದಲ್ಲಿದೆ ಅಂಥೇಳಿ ಕೋರ್ಟು ನೋಟಿಸ್ ತೊಗೊಳ್ತು ಅಂದರೆ ಇಲ್ಲ ಅದು ಚಪ್ಪಟೆಯಾಗಿದೆ ಅಂಥೇಳಿ ನೀವು ಬಂದು ಹೇಳೋಕ್ಕಾಗಲ್ಲ. ಕೋರ್ಟ್ ನೋಟಿಸ್, ಒನ್ಸ್ ಕೋರ್ಟ್ ಟೇಕ್ಸ್ ಎ ನೋಟಿಸ್, ದಟ್ ಈಸ್ ಫೈನಲ್. ನೋ ಕ್ವಶನ್ ಆಫ್ ಎನಿ ಅಡ್ಯೂಸಿಂಗ್ ಎವಿಡೆನ್ಸ್. ಯಾವುದೇ ನೀವು ಸಾಕ್ಷ್ಯವನ್ನು ಕೊಡುವ ಅವಶ್ಯಕತೆ ಇಲ್ಲ, ಅಲ್ಲಿ ಸಾಕ್ಷ್ಯವನ್ನು ಕೊಡುವ ಅವಶ್ಯಕತೆ ಇಲ್ಲ ಅನ್ನುವುದನ್ನು ಸೆಕ್ಷನ್ 51 ಹೇಳುತ್ತೆ. ರೈಟ್. ಸೆಕ್ಷನ್ 52 ಕೂಡ 51ಗೆ ಸಂಬಂಧಪಟ್ಟಿರೋದಿದೆ. ಸೆಕ್ಷನ್ 51 ಕೂಡ ಸೆಕ್ಷನ್ 52ಗೆ. ಸೆಕ್ಷನ್ 52ನಲ್ಲಿ ಏನು ಹೇಳ್ತೀವಿ? ದ ಕೋರ್ಟ್ ಶಾಲ್ ಟೇಕ್, ಇಟ್ ಈಸ್ ಎ ಡೈರೆಕ್ಷನ್ ಟು ದ ಕೋರ್ಟ್. ಸೆಕ್ಷನ್ 52 ಗಿವ್ಸ್ ಎ ಡೈರೆಕ್ಷನ್ ಟು ದ ಕೋರ್ಟ್, ಜುಡಿಷಿಯರಿ. ಏನು? ಇಟ್ ಶುಡ್ ಟೇಕ್ ನೋಟಿಸ್. It should take notice, judicial notice of the following facts. ನಾವು ಇಲ್ಲಿ ಕೆಲವೊಂದು ಫ್ಯಾಕ್ಟ್ಗಳನ್ನು, ತಥ್ಯಗಳನ್ನು ಗುರುತಿಸಿದ್ದೀವಿ. ಫ್ರಮ್ ಎ ಟು, ಐ ಥಿಂಕ್ ಫ್ರಮ್ ಎ ಟು ಎಫ್ ಜಿ ಎಚ್ ಐ ಜೆ ಕೆ ಎಲ್, ಎ ಟು ಎಲ್. ಎ ಟು ಎಲ್, ಫ್ರಮ್ ಎ ಟು ಎಲ್ we have recognized certain ಎಲ್, ಎ ಟು ಎಲ್. ಈ ಎ ಟು ಎಲ್ ಲಿಸ್ಟ್ನಲ್ಲಿ ಹೇಳಿದಂತಹ ಎಲ್ಲ ತಥ್ಯಗಳಿದಾವಲ್ಲ, ಇವುಗಳನ್ನು ನ್ಯಾಯಾಲಯ ಜುಡಿಷಿಯಲ್ ನೋಟಿಸಿಗೆ ತಗೊಳ್ಬೇಕು. ಅದರ ಮೇಲೆ ಪ್ರೂಫ್ ಕೇಳಬಾರ್ದು ಅಂತ ಅದರ ಅರ್ಥ. ಕೋರ್ಟ್ ನೀಡ್ ನಾಟ್ ಆಸ್ಕ್ ಎವಿಡೆನ್ಸ್ ಫಾರ್ ದ್ಯಾಟ್. ರೈಟ್. ದೆನ್ there is subclass 2 also. I will come to that. In the cases referred to in subclass 1 and also on all matters of public history, literature, science, art, the court may resort for its aid. ನಿಮಗೆ ಹೆಲ್ಪ್ ಕೇಳ್ಬೋದು ಅದು. ಕೋರ್ಟ್ ಮೇ ಆಸ್ಕ್ ಫಾರ್ ಯುವರ್ ಹೆಲ್ಪ್ to appropriate books or documents of reference, and if the court is called upon by any person. ಒಂದು ವೇಳೆ ಕೋರ್ಟು ಯಾವುದೇ ವ್ಯಕ್ತಿಗೆ ಆ ಡಾಕ್ಯುಮೆಂಟ್ ಕೊಡು ಅಂತ ಕೇಳಿದರೆ, ದಟ್ ಪರ್ಸನ್ ಈಸ್ ಬೌಂಡ್ ಟು ಗಿವ್, ಪರ್ಸನ್ ಟು ಟೇಕ್ ಜುಡಿಷಿಯಲ್ ನೋಟಿಸ್ ಆಫ್ ಎನಿ ಫ್ಯಾಕ್ಟ್. ಇಟ್ ಮೇ ರೆಫ್ಯೂಸ್ ಟು ಡೂ ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ಸಚ್ ಪರ್ಸನ್ ಪ್ರೊಡ್ಯೂಸಸ್ ಸಚ್ ಬುಕ್ ಆರ್ ಡಾಕ್ಯುಮೆಂಟ್ ಆಸ್ ಮೇ ಬಿ ಕನ್ಸಿಡರ್ಡ್ ನೆಸಸರಿ. ಆಸ್ ಮೇ ಬಿ ಕನ್ಸಿಡರ್ಡ್ ನೆಸಸರಿ. ನಾನು ಇಲ್ಲೇ ಎ ಟು ಎಲ್ ಯಾವುದು ಅನ್ನೋದನ್ನು ನಿಮಗೆ ಇಲ್ಲಿ ಹೇಳ್ತಾ ಇಲ್ಲ, ಅದನ್ನು ನಾನು ನೋಟ್ಸಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ಇದರ ಜುಡಿಷಿಯಲ್ ನೋಟಿಸ್ ನೀವು ತಗೊಳ್ಳಿ ಅಂಥೇಳಿ ಕೋರ್ಟಿಗೆ ಹೇಳುವಂತಹ ಸಂದರ್ಭದಲ್ಲಿ ಕೋರ್ಟ್ ಅವಶ್ಯಕತೆ ಬಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು, ಪುಸ್ತಕಗಳನ್ನು ನೀನು ಕೊಡು ಅಂಥೇಳಿ ಕೇಳಿದರೆ ಆ ವ್ಯಕ್ತಿ ಅದನ್ನು ಕೊಡಲೇಬೇಕಾಗತ್ತೆ. ಅದನ್ನು ಕೊಟ್ಟರೆ ಮಾತ್ರ ಅದನ್ನು ಜುಡಿಷಿಯಲ್ ನೋಟಿಸ್ಗೆ ತಗೊಳ್ತೀವಿ. ಅದರ್ವೈಸ್ ದೀಸ್ ಥಿಂಗ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ಪಬ್ಲಿಕ್ ಡೊಮೈನ್, ದ್ಯಾಟ್ ದೇ ವಿಲ್ ಬಿ ಟೇಕನ್. ಆ್ಯಂಡ್ ದ ಲಾಸ್ಟ್ ಸೆಕ್ಷನ್ ಈಸ್ ಸೆಕ್ಷನ್ 53. ಅನೇಕ ಸಲ ನಾವು ಅದನ್ನು ನೋಡಿದ್ದೀವಿ. ಸೆಕ್ಷನ್ 53 ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡಿದ್ದೀವಿ. ಏನು? ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಕೋರ್ಟಿನ ಮುಂದೆ ಒಪ್ಕೊಂಡ ಅಂತ ಇಟ್ಕೊಳ್ಳಿ, ಅದಕ್ಕೆ ಫ್ಯಾಕ್ಟ್ಸ್ ಎಡ್ಮಿಟೆಡ್ ಅಂತ ಹೇಳ್ತೀವಿ ನಾವು. ಫ್ಯಾಕ್ಟ್ಸ್ ಎಡ್ಮಿಟೆಡ್ ನೀಡ್ ನಾಟ್ ಬಿ ಪ್ರೂವ್ಡ್. ನಾವು ಕೋರ್ಟಿನ ಮುಂದೆ ಒಪ್ಕೊಂಡ್ಬಿಟ್ರೆ ಅದಕ್ಕೆ ಮತ್ತೆ ಸಾಕ್ಷ್ಯ ಕೊಡುವ ಅವಶ್ಯಕತೆ ಇಲ್ಲ. ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತ ಹೇಳ್ತಾರೆ. ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಅದೇ ಈ ಅಡ್ಮಿಷನ್ ಇದೆಯಲ್ಲ, ದಿಸ್ ಅಡ್ಮಿಷನ್ ಈಸ್ ಆಫ್ 2 types. ದಿಸ್ ಅಡ್ಮಿಷನ್, ದೇರ್ ಆರ್ 2 types ಆಫ್ ಅಡ್ಮಿಷನ್. ಒನ್ ಈಸ್ ಜುಡಿಷಿಯಲ್ ಅಡ್ಮಿಷನ್, ಅನದರ್ ಒನ್ ಈಸ್ ಎಕ್ಸ್ಟ್ರಾ ಜುಡಿಷಿಯಲ್. ಎಕ್ಸ್ಟ್ರಾ ಜುಡಿಷಿಯಲ್. ಒಂದು ವೇಳೆ ಜುಡಿಷಿಯಲ್ ಅಡ್ಮಿಷನ್ ಆದರೆ ನಾರ್ಮಲಿ ಪ್ರೂಫ್ ಈಸ್ ನಾಟ್ ರಿಕ್ವೈರ್ಡ್. ಆದರೆ ಎಕ್ಸ್ಟ್ರಾ ಜುಡಿಷಿಯಲ್ ಅಡ್ಮಿಷನ್ನಲ್ಲಿ ನಾರ್ಮಲಿ ಕೋರ್ಟ್ ಏನು ಮಾಡುತ್ತೆ? ಪ್ರೂಫ್ ಕೇಳುತ್ತೆ. ಬಟ್ ಜುಡಿಷಿಯಲ್ ಅಡ್ಮಿಷನ್ನಲ್ಲೂ ಪ್ರೂಫ್ ಕೇಳ್ಬೋದು, ಪ್ರೊವೈಡೆಡ್ ದಟ್ ಕೋರ್ಟ್ ಮೇ ಇನ್ ಇಟ್ಸ್ ಡಿಸ್ಕ್ರಿಷನ್ ರಿಕ್ವೈರ್ ದ ಫ್ಯಾಕ್ಟ್ಸ್ ಅಡ್ಮಿಟೆಡ್ ಟು ಬಿ ಪ್ರೂವ್ಡ್ ಅದರ್ವೈಸ್ ದ್ಯಾನ್ ಬೈ ಸಚ್ ಅಡ್ಮಿಷನ್ಸ್. ಅಡ್ಮಿಟೆಡ್ ಫ್ಯಾಕ್ಟ್ನು ಪ್ರೂವ್ ಮಾಡಿ ಅಂಥೇಳಿ ಕೋರ್ಟ್ ಕೇಳುವಂತಹ ಸಾಧ್ಯತೆಗಳಿಲ್ಲ. ದೇರ್ ಇಸ್ ಎ ಪ್ರೊವಿಸನ್. ಕೇಳ್ಬೋದು, ಕೋರ್ಟಿಗೆ ಅಧಿಕಾರ ಇದೆ. ಕೋರ್ಟ್ ಒಪ್ಕೊಂಡ್ರೆ ಓಕೆ, ಕೋರ್ಟ್ ಒಪ್ಕೊಳ್ದೆ ಹೋದರೆ ನೀವೇನು ಮಾಡಬೇಕು? ಅದಕ್ಕೆ ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ. ಕಾರಣ ಎಷ್ಟೇ, ಕೆಲವೊಮ್ಮೆ ಪಾರ್ಟಿಗಳು ಕೊಲ್ಯೂಡಾಗಿ ಕೋರ್ಟ್ ಮುಂದೆ ಬಂದು ಏನೋ ಹೇಳ್ತಾರೆ, ಒಪ್ಕೊಳ್ತಾರೆ.
ಬಟ್ ಅದು ಸತ್ಯ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೋರ್ಟ್ ಅದಕ್ಕೆ ಪ್ರೂಫ್ ಕೇಳ್ಬೋದು. ದಟ್ ಇಸ್ ದ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಒಬ್ಬ ಪ್ಲೇಂಟಿಫು ಒಂದು ಕೇಸ್ ಹಾಕ್ತಾನೆ, ಡಿಪೆಂಡೆಂಟ್ ಬಂದು ಪ್ಲೇಂಟಿಫ್ ಹೇಳಿದ್ದನ್ನು ಒಪ್ಕೊಂಡ್ಬಿಡ್ತಾನೆ, then it is over, case is over. That need not be proved. That is the total concept of this, and based on this we have done the our lecture notes. Let us see them here. See, this is my synopsis. Facts judicially noticeable need not be proved. ನಾನು ನಿಮ್ಗೆ ಹೇಳಿದ್ನಲ್ವಾ, ಭೂಮಿ ದುಂಡಗಾಗಿದೆ, ಅದಕ್ಕೆ ಮತ್ತೊಂದು ಪ್ರೂಫ್ ಬೇಕಾಗಿಲ್ಲ. ಕರ್ನಾಟಕ ಒಂದು ರಾಜ್ಯ, ಅದಕ್ಕೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಭಾರತ ಒಂದು ಡೆಮೋಕ್ರೆಟಿಕ್ ಕಂಟ್ರಿ, ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಭಾರತದ ಸಂವಿಧಾನ ಇದು ಭಾರತದ ಸಂವಿಧಾನ ಅಂಥೇಳಿ ನಾವು ಮತ್ತೆ ಇದನ್ನು ಪ್ರೂವ್ ಮಾಡಬೇಕಾಗಿಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ದೀಸ್ ಆರ್ ಆಲ್ ಟೋಲ್ಡ್ ಆಸ್ ಜುಡಿಷಿಯಲ್ ನೋಟಿಸ್. ದೆನ್ ಸೆಕ್ಷನ್ 51 talks about this, and section 52 talks about what are all court has to compulsorily take as proofs. ಅವಕ್ಕೆ ಮತ್ತೆ ಪ್ರೂಫಿನ ಅವಶ್ಯಕತೆ ಇಲ್ಲ. ದೆನ್ third one comes under admission, that we will see separately. So now, if I want to, the sections may embody the principle that courts need not insist upon proof of facts which are admitted by parties, or which are so notorious, or certain proof is unnecessary. ನೋಡಿ, ಅಂದರೆ 3 ಸೆಕ್ಷನ್ನ ಬ್ರೀಫ್ ಇಲ್ಲಿ ಬರೆದಿದ್ದೀನಿ ನಾನು. ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಂದರೆ ಸೆಕ್ಷನ್ 53, ಸೋ ನಟೋರಿಯಸ್ ಅಂತಂದರೆ ಸೆಕ್ಷನ್ 51, ಸರ್ಟನ್ ಪ್ರೂಫ್ ಈಸ್ ಅನ್ನೆಸರಿ ಸೆಕ್ಷನ್ 52, ರೈಟ್? ಇವುಗಳನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇದರ ಅರ್ಥ. ನಾವು ಐ ವಿಲ್ ರೀಡ್ ಸೆಕ್ಷನ್ 51, ಅದರ ಕನ್ನಡ ಭಾಷಾಂತರವನ್ನು ಇಲ್ಲಿ ಮಾಡಿದ್ದೀನಿ. ಏನು ಹೇಳುತ್ತೆ? ಕೋರ್ಟ್ ಶಾಲ್ ಟೇಕ್ ಜುಡಿಷಿಯಲ್ ನೋಟಿಸ್ ಆಫ್ ಸರ್ಟನ್ ಫ್ಯಾಕ್ಟ್ಸ್ ಸ್ಪೆಸಿಫೈಡ್, and also certain facts, and also facts specified in section 2. Such facts need not be proved by evidence. This is our first concept. Judicial notice means recognition of the court of certain facts without requiring any formal proof. ಯಾವುದೇ ಸಾಬೀತುಪಡಿಸುವ ಅವಶ್ಯಕತೆ ನಮಗೆ ಇಲ್ಲ ಅಂಥದ್ದು ಯಾವುದನ್ನು ನ್ಯಾಯಾಲಯ ಇದು ಸರಿ, ನ್ಯಾಯಿಕವಾಗಿ ಇದು ಸರಿ ಇದೆ ಅನ್ನುವಂತಹ ನೋಟಿಸನ್ನು ತಗೊಳ್ತದೋ ಅದನ್ನು ನೀವು ಕೋರ್ಟ್ ಮುಂದೆ ಚಾಲೆಂಜ್ ಮಾಡೋಕ್ಕಾಗಂಗಿಲ್ಲ, ಅದನ್ನು ಸಾಬೀತುಪಡಿಸುವ ಅವಶ್ಯಕತೆಯೂ ಇಲ್ಲ ಅನ್ನೋದನ್ನು ಸೆಕ್ಷನ್ 51 ಹೇಳುತ್ತೆ. ಹಿಯರ್ ಸೆಕ್ಷನ್ 51 ಈಸ್ ರಿಟನ್ ಲೈಕ್ ದಿಸ್. ಸೆಕ್ಷನ್ 51 ಈಸ್ ರಿಟನ್ in a single sentence. I have shown you it again. Section, see, a very small section. No fact, ಯಾವುದೇ ತಥ್ಯವನ್ನು ನೋ ಫ್ಯಾಕ್ಟ್, ಯಾವುದೇ ತಥ್ಯವನ್ನು ಯಾವುದು ಜುಡಿಷಿಯಲ್ ನೋಟಿಸ್ ನ್ಯಾಯಾಂಗ ಒಪ್ಕೊಂಡಿರ್ತದೋ, ಇದು ಹೀಗೆ ಅಂತ ನ್ಯಾಯಾಂಗ ಒಂದು ಒಪ್ಪಿಗೆಗೆ ಬಂದಿರ್ತದೋ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಇಷ್ಟೇ ಸಿಂಪಲ್ ಸೆಕ್ಷನ್. ಆಮೇಲೆ ಕೆಲವು ವಿಷಯಗಳು ಅವು ಯಾವ ಅನ್ನೋದನ್ನು 52 ಸಬ್ಸೆಕ್ಷನ್ 1ನಲ್ಲಿ ನಾವು ಹೇಳಿದ್ದೀವಿ. 52 ಸಬ್ಸೆಕ್ಷನ್ 1ನಲ್ಲಿ ಹೇಳಿದ್ದೀವಿ. ದ್ಯಾಟ್ ವಿ ವಿಲ್ ಸಿ. ದೆನ್ ಇಫ್ ಯು ವಾಂಟ್ ಟು ಸಿ ದ ಎಕ್ಸಾಂಪಲ್ಸ್ ಫಾರ್ ದಿಸ್, ಸಿ 51ಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಗಳಿವೆ. ಸೆಕ್ಷನ್ 51ನ ಅರ್ಥ ಇದು ಏನು? ಇಂಡಿಯಾ ಇಸ್ ಎ ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್, ಅದನ್ನು ಮತ್ತೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬೆಂಗಳೂರು ಈಸ್ ಇನ್ ಕರ್ನಾಟಕ, ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಇವಕ್ಕೆಲ್ಲ ನೊಟೋರಿಯಸ್ ಫ್ಯಾಕ್ಟ್ಸ್ ಅಂತ ಹೇಳ್ಬೋದು ನಾವು. ನೊಟೋರಿಯಸ್ ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನ ಕೋರ್ಟ್ ಪ್ರೂವ್ ಮಾಡ್ಕೊತ ಕೂರೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ವೇಸ್ಟ್ ಆಫ್ ಕೋರ್ಟ್ ಟೈಮ್ ಅನ್ನೋದನ್ನು ಅದಕ್ಕೋಸ್ಕರ ನಾವು ಎಕ್ಸಾಂಪಲ್ನ ಕೊಟ್ಟಿದ್ದೀವಿ. ಟು ಸೇವ್ ಟೈಮ್ ಆ್ಯಂಡ್ ಅವಾಯ್ಡ್ ಪ್ರೂವಿಂಗ್ ಫ್ಯಾಕ್ಟ್ಸ್ ವಿಚ್ ಆರ್ ಇಂಡಿಸ್ಪ್ಯೂಟೇಬಲ್. ನೋಡಿ, ಯಾವುದನ್ನು ವಿವಾದಕ್ಕೂ ಮೀರಿದೆ, ವಿವಾದಾತೀತ ಇರತಕ್ಕಂತಹ ವಿಷಯವನ್ನು ವಿವಾದವನ್ನಾಗಿ ಮಾಡೋಕ್ಕಾಗಲ್ಲ. ದಟ್ ಈಸ್ ಔಟ್ ಆಫ್ ಡಿಸ್ಪ್ಯೂಟ್, ದಟ್ ಈಸ್ ಔಟ್ ಆಫ್ ಪರ್ವ್ಯೂ ಆಫ್ ಡಿಸ್ಪ್ಯೂಟ್ ಅನ್ನೋದನ್ನು ನಾವಿಲ್ಲಿ ಸೆಕ್ಷನ್ 51 ಹೇಳುತ್ತೆ. ಸೆಕ್ಷನ್ 51 ಟೆಲ್ಸ್ ಲೈಕ್ ದಿಸ್. ಸೊ ಜುಡಿಷಿಯಲ್ ನೋಟಿಸಿನ ತತ್ವಗಳನ್ನು ನೀವು ನೋಡುವುದಾದರೆ, ಸೆಕ್ಷನ್ 51 ನಾವು ಜುರಿಸ್ಪ್ರುಡೆನ್ಸಿಯಲ್ಲಿ ನೋಡೋದಾದರೆ ಏನು ಹೇಳ್ಬೋದು? ಜುಡಿಷಿಯಲ್ ನೋಟಿಸ್ ಈಸ್ ಮ್ಯಾಂಡೇಟರಿ ವೇರ್ ಲಾ ರಿಕ್ವೈರ್ಸ್ ಇಟ್. ದಟ್ ಈಸ್ ಸೆಕ್ಷನ್ 52. ಕಾನೂನೇ ಹೇಳ್ತದೆ
ನೀವು ಜುಡಿಷಿಯಲ್ ನೋಟಿಸ್ ತೊಗೋಬೇಕು ಅಂತ, ಅದು ದಟ್ ಬಿಕಮ್ಸ್ ಮ್ಯಾಂಡೇಟರಿ. ಪಾರ್ಟೀಸ್ ಕೆನಾಟ್ ಇನ್ಸಿಸ್ಟೆಡ್ ಅಪಾನ್ ಪ್ರೂಫ್ ಆಫ್ ಸಚ್ ಫ್ಯಾಕ್ಟ್ಸ್. ಅಂತಹ ತಥ್ಯಗಳ ಬಗ್ಗೆ ನಾವು ಕೋರ್ಟ್ ಮುಂದೆ ಹೋಗ್ಬಿಟ್ಟು ಇಲ್ಲ ನೀವು ಪ್ರೂವ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ನಾಟ್ ಪರ್ಮಿಟೆಡ್. ಕೋರ್ಟ್ಸ್ ಮೇ ಕನ್ಸಲ್ಟ್. ಒಂದು ವೇಳೆ ಕೋರ್ಟಿಗೆ ಅವಶ್ಯಕತೆ ಬಿದ್ದರೆ ಅವರು ಸಂಬಂಧಪಟ್ಟ ರಿಸೋರ್ಸ್ಗಳನ್ನು ಪರಿವೀಕ್ಷಣೆ ಮಾಡ್ಬೋದು. ದೇ ಕ್ಯಾನ್ ಚೆಕ್, ಪರಿಶೀಲನೆ ಮಾಡ್ಬೋದು. ದಟ್ ಈಸ್ ಪರ್ಮಿಟೆಡ್ ಬೈ ದ ಕೋರ್ಟ್. ಆರ್ ಕೋರ್ಟ್ ಹ್ಯಾಸ್ ಗಾಟ್ ದ ಡಿಸ್ಕ್ರಿಷನ್. ಕೋರ್ಟ್ಗೆ ಅದರ ಒಂದು ವಿವೇಚನಾ ಅಧಿಕಾರ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಆದರೆ ಒಂದು ಆ್ಯಸ್ ಎ ಪಾರ್ಟಿ, ವೆನ್ ಜುಡಿಷಿಯಲ್ ನೋಟಿಸ್ ಈಸ್ ಟೇಕನ್, ಇಫ್ ನೋಟಿಸ್, ಎಂಥ ನೋಟಿಸು? ದಿಸ್ ನೋಟಿಸ್ ಈಸ್ ಜುಡಿಷಿಯಲ್ ನೋಟಿಸ್. ಜುಡಿಷಿಯಲ್ ನೋಟಿಸಿನ ಮೇಲೆ ಯಾವುದೇ ಚಾಲೆಂಜ್ ಇಲ್ಲ. ನೋ ಚಾಲೆಂಜ್, ನೋ ಚಾಲೆಂಜ್. ಇದನ್ನು ಎಲ್ಲೂ ಕೋರ್ಟ್ನಲ್ಲಿ ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ. ಕೋರ್ಟ್ನಲ್ಲಿ ಪ್ರಶ್ನೆ, ಒನ್ಸ್ ಜುಡಿಷಿಯರಿ ಹ್ಯಾಸ್ ಟೇಕನ್ ಎ ನೋಟಿಸ್ ದಟ್ ಈಸ್ ಬಿಯಾಂಡ್ ಎನಿ ದಿಸ್ ಒನ್. ಯಾಕಂದರೆ ಅದು ನ್ಯಾಯವನ್ನು ಮೀರಿರ್ತದೆ, ವಿವಾದವನ್ನು ಮೀರಿರ್ತದೆ. ದಟ್ ಈಸ್ ವಿವಾದಾತೀತ ಅಂತ ಹೇಳ್ಬೋದು. ಸೊ ನೌ ಐ ವಿಲ್ ಕಮ್ ಟು ಸೆಕ್ಷನ್ 52. ನಾನು ಹೇಳಿದ್ನಲ್ವ, ಎ ಟು ಎಲ್. ಎ ಟು ಎಲ್, ಸರ್ಟನ್ ಥಿಂಗ್ಸ್ ಆರ್ ಟೋಲ್ಡ್, ಸರ್ಟನ್ ಥಿಂಗ್ಸ್ ಆರ್ ಟೋಲ್ಡ್. ಅವೆಲ್ಲವನ್ನು ಏನು ಮಾಡಬೇಕು? ನ್ಯಾಯಾಂಗ ಅಥವಾ ನ್ಯಾಯಾಲಯ ಜುಡಿಷಿಯಲಿ ಓಕೆ ಅಂತ ತಗೋಬೇಕು. ಜುಡಿಷಿಯರಿ ಶುಡ್ ಥಿಂಕ್ ದ್ಯಾಟ್ ಎಸ್ ದಿಸ್ ಈಸ್ ಓಕೆ, ಇಟ್ ಕ್ಯಾನ್ ನಾಟ್ ಬಿ ಕ್ವಶನ್ಡ್ ಅಂತ. ಅವುಗಳನ್ನು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ ನಾನು, ಅವುಗಳನ್ನು ಲಿಸ್ಟ್ ಮಾಡಿದ್ದೀನಿ. ದಿಸ್ ಸೆಕ್ಷನ್ ಎನ್ಯುಮರೇಟ್ಸ್ ದ ಫ್ಯಾಕ್ಟ್ಸ್ ದ್ಯಾಟ್ ದ ಕೋರ್ಟ್ ಮಸ್ಟ್ ರಿಕಗ್ನೈಸ್ ವಿದೌಟ್ ಫಾರ್ಮಲ್ ಪ್ರೂಫ್. ಅದಕ್ಕೆ ನಿಮಗೆ ಸಾಬೀತುಪಡಿಸುವಂತಹ ಯಾವುದೇ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವನ್ನ ನೀವು ಕೋರ್ಟು ಅದು ಸರಿ ಎಂದೇ ಯಾವಾಗಲೂ ಸ್ವೀಕರಿಸಬೇಕು. ಏನು? ಆಲ್ ದ ಆ್ಯಕ್ಟ್ಸ್, ಎಲ್ಲ ಕಾನೂನುಗಳು, ಲಾಸ್ ಇನ್ ಫೋರ್ಸ್. ವಾಟ್ ಆರ್ ಲಾಸ್ ಇನ್ ಫೋರ್ಸ್? Laws in force start from statute, act, rules, regulations, notifications, right? Custom having the force of notification, force of law, all those things which are available, they are to be taken as it is. ಅಲ್ಲಿ ಅದನ್ನು ಯಾವುದನ್ನು ಪ್ರೂವ್ ಮಾಡೋ ಪ್ರಶ್ನೆ ಬರೋದಿಲ್ಲ. ದ ಕೋರ್ಟ್ ಈಸ್ ಪ್ರಿಸ್ಯೂಮ್ಡ್ ಟು ನೋ ದ ಲಾ. ನೋಡಿ, ನಾಟ್ ಓನ್ಲಿ ಕೋರ್ಟ್, ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ಅದಕ್ಕೆ ಕೋರ್ಟ್ಗೂ ಕೂಡ ಎಲ್ಲ ಕಾನೂನು ಗೊತ್ತಿರಬೇಕು. ಕೋರ್ಟ್ ಈಸ್ ಸಪೋಸ್, ಅದಕ್ಕೆ ಕೋರ್ಟ್ನಲ್ಲಿ ನಾವು ಯಾರನ್ನ ನ್ಯಾಯಮೂರ್ತಿಯಾಗಿ ಕೂರಿಸ್ತೀವಿ ಅವರು ಎಲ್ಲ ಕಾನೂನನ್ನು ಅರಿತುಕೊಂಡವರು ಇರ್ತಾರೆ, ಅಥವಾ ಎಲ್ಲ ಕಾನೂನನ್ನು ತೆಗಿತಾರೆ ಅವರು. ಹೌ ದೇ ವಿಲ್ ಎಕ್ಸ್ಟ್ರಾಕ್ಟ್? ದೇ ವಿಲ್ ಆಸ್ಕ್ ದ ಅಡ್ವೊಕೇಟ್ಸ್, ಎಸ್ ಗಿವ್ ಮಿ ದ ಸೆಕ್ಷನ್, ಗಿವ್ ಮಿ ದ ಲಾ, ಲೈಕ್ ದ್ಯಾಟ್ ದೇ ವಿಲ್ ಟೇಕ್ ದ ಲಾ. ಬಟ್ ಲಾನೇ ಇದು ಲಾ ನಿಜನೋ ಸುಳ್ಳು ಅಂತೇಳಿ ಎಂದೂ ಕೋರ್ಟು ಪ್ರಶ್ನೆ ಮಾಡೋದಿಲ್ಲ. ರೈಟ್? ದೆನ್ ಪಬ್ಲಿಕ್ ಆ್ಯಕ್ಟ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್. ನೋಡಿ, ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಳಿಗಳ ಸಾರ್ವಜನಿಕ ಅಧಿನಿಯಮಗಳು, ಆಲ್ ದ ಸ್ಟ್ಯಾಚ್ಯೂಟ್ಸ್. ನೋ ಪ್ರೂಫ್ ಈಸ್ ರಿಕ್ವೈರ್ಡ್. ಅದಕ್ಕೆ ಮತ್ತೆ ನೀವು ಪ್ರೂಫ್ ಕೊಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನವನ್ನು ನಾನು ತೋರಿಸಿದ್ನಲ್ಲ ನಿಮಗೆ, ಸಂವಿಧಾನವನ್ನು ಇದು ಸಂವಿಧಾನ ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಪ್ರಶ್ನೆ ಮಾಡುವ, ಇಟ್ ಇಸ್ ಎ judiciary has to take the notice of the constitution, right? Then official seals. ನೋಡಿ, ಯಾವುದೇ ಒಂದು ಆಫೀಸು ತನ್ನ ಸೀಲನ್ನು ಹೊಂದಿರುತ್ತೆ, ಆ ಸೀಲ್ಗಳನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಫ್ರಾಡ್ ಇಲ್ಲದ ಹೊರತು. ಪಬ್ಲಿಕ್ ಆಫೀಸಸ್ ಅಂದರೆ ಸಾರ್ವಜನಿಕ ಹುದ್ದೆಗಳು, ಒಬ್ಬ DDP ಇರ್ತಾನೆ ಅಥವಾ ಒಬ್ಬ DC ಇರ್ತಾನೆ, ಇವನೇ DC ನಾ ಅಂತ ಪ್ರಶ್ನೆ ಮಾಡುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಕೋರ್ಟ್ ಟೇಕ್ಸ್ ನೋಟಿಸ್ ಆಫ್ ಪರ್ಸನ್ಸ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸ್. ಸಾರ್ವಜನಿಕ ಹುದ್ದೆಗಳನ್ನು ಹೊಂದಿದವ್ರನ್ನ ಹೌದು ನೀವು ಹುದ್ದೆಯಲ್ಲಿ ಇದ್ದೀರಿ ಅಂಥೇಳಿ ಅದು ಗಮನಿಸ್ತದೆ. ನ್ಯಾಷನಲ್ ಫ್ಲಾಗ್, ಸ್ಟೇಟ್ ಎಂಬ್ಲಮ್ಸ್, ಆಫಿಷಿಯಲ್ ಸಿಂಬಾಲ್ಸ್, ರೈಟ್? ಡಿವಿಷನ್ ಆಫ್ ಟೈಮ್. ನೋಡಿ, ಡೇ, ಯಾವುದೋ ಒಂದು ಡೇಟ್ ಬಗ್ಗೆ, ಡೇಟ್ ಫಾರ್ಮೆಟೇ ಹಿಂಗಿರಬೇಕು, ಇವತ್ತು ತಾರೀಕು 1ನೇ ತಾರೀಕು ಅಲ್ಲ ಇವತ್ತು ಅಂಥೇಳಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆಲ್ ದೋಸ್ ಥಿಂಗ್ಸ್ ಆರ್ ಟೇಕನ್ ಬೈ ದಿ ಕೋರ್ಟ್, ರೈಟ್? Territorial divisions of India, right? Union territories, districts, commencement and continuance of hostilities. ನೋಡಿ, ಯುದ್ಧಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದು. ದಿಸ್ ಇಸ್ ಆ್ಯಕ್ಚುಲಿ ಎ ಪ್ಯೂರ್ಲಿ ಇಟ್ ಈಸ್ ಎ ಗೌರ್ಮೆಂಟಲ್ ದಿಸ್ ಒನ್. ದ ಕೋರ್ಟ್ ಮೇ ರಿಕಗ್ನೈಸ್ ಆಫಿಷಿಯಲಿ ಡಿಕ್ಲೇರ್ಡ್ ಹಾಸ್ಟಾಲಿಟೀಸ್. ಯುದ್ಧ ನಡೀತಾ ಇದೆ ಅಂಥೇಳಿ ಸರ್ಕಾರ ಹೇಳಿದರೆ ನ್ಯಾಯಾಲಯ ಅದನ್ನು ಒಪ್ಕೊಳ್ಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್.
right? So these are all 1 to 9 what I have written. All these things are written in the statute as A to L. A to L. If we want to just have a glance of that, we can see all laws. Here you can see all laws. International treaty, they are also laws. Then course of proceeding of Constituent Assembly. ನೋಡಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನಡೆದಂತಹ ಡಿಬೇಟ್ಗಳಿದಾವಲ್ಲ. ದೆನ್ ಸೀಲ್ಸ್ ಆಫ್ ಆಫೀಸಸ್, ಕೋರ್ಟ್ಸ್, ಟ್ರೈಬ್ಯುನಲ್ಸ್ ಎಟ್ಸೆಟ್ರಾ, ಆಲ್ ದೋಸ್ ಥಿಂಗ್ಸ್. ದೆನ್ okay, then seals of courts of administrative maritime jurisdiction, accession to office, names, titles, functions, signatures, existence of title, national flag, right, national anthem, then divisions of time, geographical divisions, right, territory of India, then commencement and continuance of hostilities, yuddhada bagge. Okay, all these things are there. All these things are there. Now up to L, right, names of the members of office of the court, their disputes, their deputies, subordinates, so all official positions. Then rule of the road on land and sea. So okay, even regarding land and sea, the rule of the road, land, ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು, ಮೋಟರ್ ವೆಹಿಕಲ್ ಆ್ಯಕ್ಟ್ಗಳು, ನ್ಯಾಷನಲ್ ಹೈವೇ ಆ್ಯಕ್ಟ್ಗಳು. ಓಕೆ, ಆಲ್ ದೀಸ್ ಥಿಂಗ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಜುಡಿಷಿಯಲ್ ನೋಟಿಸ್, ರೈಟ್. ಅವುಗಳನ್ನ ನಾನು ಈ ರೀತಿ ಲಿಸ್ಟ್ ಮಾಡಿದ್ದೀನಿ. ದೆನ್ ಇದ್ರ ಮೇಲೆ ಸಂಬಂಧಪಟ್ಟಂತಹ ಒಂದು ಪ್ರಕರಣವನ್ನು ನೀವೇನಾದ್ರು ಬರೀಬೇಕು ಅಂತಂದರೆ ಯು ಕ್ಯಾನ್ ರೈಟ್ ದಿಸ್ ಕೇಸ್. ದಿ ಕೇಸ್ ಈಸ್ ಅಬೌಟ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಮೇಯರ್ ಹನ್ಸರಾಜ್ ಜಾರ್ಜ್. ಕೋರ್ಟ್ಸ್ ಆರ್ ಪ್ರಿಸ್ಯೂಮ್ಡ್ ಟು ನೋ ಲಾ ಇನ್ ಫೋರ್ಸ್. ಕಾನೂನು ಏನು ಅನ್ನೋದನ್ನು ಅದು ನೆನ್ಪಿಟ್ಕೊಳ್ಬೇಕು ಅಂಥೇಳಿ ಈ ಪ್ರಕರಣದಲ್ಲಿ ಹೇಳುತ್ತೆ. ಸೊ ದಿಸ್ ಈಸ್ ದ ಸೆಟಲ್ಡ್ ಲೀಗಲ್ ಪೊಸಿಷನ್ ಅಬೌಟ್ ದಿ ರಿಕಗ್ನೇಷನ್ ಆಫ್ ಜುಡಿಷಿಯಲ್ ನೋಟಿಸ್. ಏನು ಜುಡಿಷಿಯಲ್ ನೋಟಿಸ್ ಡಿಸ್ಪೆನ್ಸಿಸ್ ಪ್ರೂಫ್. ಒಮ್ಮೆ ಜುಡಿಷಿಯಲ್ ನೋಟಿಸ್ ಅಂತ ಬಂದ ಕೂಡಲೇ ಸಾಬೀತುಪಡಿಸುವ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಕೋರ್ಟ್ಸ್ ಕ್ಯಾನಾಟ್ ಡಿಮಾಂಡ್. ಮತ್ತು ಯಾವುದು ಜುಡಿಷಿಯಲ್ ನೋಟಿಸಿನ ವ್ಯಾಪ್ತಿಗೆ ಬರುತ್ತೋ ಅದಕ್ಕೆ ಕೋರ್ಟು ನೀನು ಇಲ್ಲ ಸಾಕ್ಷಿ ಕೊಡು ಅಂತ ಹೇಳೋಕ್ಕಾಗಲ್ಲ. ಇಟ್ ಕ್ಯಾನಾಟ್. ಓಕೆ, ಜುಡಿಷಿಯಲ್ ನೋಟಿಸ್ ಅಪ್ಲೈಸ್ ಓನ್ಲಿ ಟು ಇಂಡಿಸ್ಪ್ಯೂಟೇಬಲ್ ಫ್ಯಾಕ್ಟ್ಸ್. ನೋಡಿ, ಯಾವುದು ವಿವಾದಾತೀತ ಇರ್ತದೋ ಅಥವಾ ವಿವಾದದಿಂದ ಹೊರತಾಗಿರುತ್ತೋ ಅಂಥ ವಿಷಯದಲ್ಲಿ ಮಾತ್ರ ಜುಡಿಷಿಯಲ್ ನೋಟಿಸ್ ಇರುತ್ತೆ ಹೊರತು ವಿವಾದ ಇರುವಂತಹ ವಿಷಯದ ಮೇಲೆ ಜುಡಿಷಿಯಲ್ ನೋಟಿಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನೀವಿಲ್ಲಿ ಗಮನಿಸಬೇಕು. ನೌ ಐ ವಿಲ್ ಡಿಸ್ಕಸ್ ಅಬೌಟ್ ಸೆಕ್ಷನ್ 53. ಫ್ಯಾಕ್ಟ್ಸ್ ಅಡ್ಮಿಟೆಡ್ ನೀಡ್ ನಾಟ್ ಬಿ ಪ್ರೂವ್ಡ್. ಯಾವುದೇ ಒಂದು ವಿಷಯವನ್ನು ಒಂದು ಸಲ ಒಪ್ಕೊಂಡ ಮೇಲೆ ನಾವು ಕಲ್ತಿದ್ದೀವಿ. ವಿ ಹ್ಯಾವ್ ಲರ್ನ್ಡ್ ಅಡ್ಮಿಷನ್ ಅರ್ಲಿಯರ್. ವಿ ಹ್ಯಾವ್ ಲರ್ನ್ಡ್ ಇನ್ ಸರ್ಟನ್ ಸೆಕ್ಷನ್ಸ್ ಅಡ್ಮಿಷನ್ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ 15. ಸೆಕ್ಷನ್ 15ನಲ್ಲಿ ನಾವೇನು ಮಾಡಿದ್ದೀವಿ, ಅಡ್ಮಿಷನನ್ನು ಡಿಫೈನ್ ಮಾಡಿದ್ದೀವಿ. ಸೆಕ್ಷನ್ 15 ಆಫ್ BSA ಇಲ್ಲಿ ಅಡ್ಮಿಷನ್ ಅಂದರೆ ಏನು ಡಿಫೈನ್ ಮಾಡಿದ್ದೀವಿ. ಈ ಅಡ್ಮಿಷನ್ಗಳಲ್ಲಿ 2 ಪ್ರಕಾರದ ಅಡ್ಮಿಷನ್ ಇದ್ದಾವೆ. ಒಂದು ಜುಡಿಷಿಯಲ್ ಅಡ್ಮಿಷನ್ನು, ಇನ್ನೊಂದು ಎಕ್ಸ್ಟ್ರಾ ಜುಡಿಷಿಯಲ್. ಕೋರ್ಟಿನ ಹೊರಗಡೆ ಮಾಡಿದಂತಹ ಒಪ್ಪಿಕೊಳ್ಳುವಿಕೆಗಳು, ಕೋರ್ಟಿನ ಒಳಗಡೆ ಮಾಡಿದಂತಹ ಒಪ್ಪಿಕೊಳ್ಳುವಿಕೆಗಳು. ನೋಡಿ ಇಲ್ಲೇನು ಹೇಳುತ್ತೆ, ನೋ ಫ್ಯಾಕ್ಟ್ ನೀಡ್ ಬಿ ಪ್ರೂವ್ಡ್ ಇನ್ ಎನಿ ಪ್ರೊಸೀಡಿಂಗ್. ಯಾವುದೇ ಒಂದು ಪ್ರೊಸೀಡಿಂಗ್ನಲ್ಲಿ, ಒಂದು ನ್ಯಾಯಿಕ ಪ್ರಕ್ರಿಯೆಯಲ್ಲಿ ಒಪ್ಪಿಕೊಂಡಂತಹ ವಿಷಯದ ಮೇಲೆ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ. ಒಪ್ಪಿಕೊಂಡ ವ್ಯಕ್ತಿ ಪಾರ್ಟಿ ಇರಬೇಕು, ಪ್ಲೇಂಟಿಫ್ ಇರ್ಬೋದು ಅಥವಾ ಡಿಫೆಂಡೆಂಟ್ ಇರ್ಬೋದು ಅಥವಾ ಅವರ ಪ್ರತಿನಿಧಿಗಳಿರ್ಬೋದು. ಅವರು ನ್ಯಾಯಾಂಗದ ಮುಂದೆ ಒಪ್ಪಿಕೊಂಡ್ರೆ ಸಾಮಾನ್ಯವಾಗಿ ಅದು ದಟ್ ಈಸ್ ಫೈನಲ್, ಪ್ರೂವ್ಡ್ ಅಂತಲೇ ಲೆಕ್ಕ, ಅದು ಸಾಬೀತಾಗಿದೆ ಎಂದೇ ಅರ್ಥ. ಆದಾಗ್ಯೂ ಕೂಡ ಈ ಒಪ್ಪಿಗೆಗಳು ಒಳ್ಳೆಯ ಮನಸ್ಸಿನಿಂದ, ಯಾವುದೇ ಒತ್ತಡ ಇಲ್ಲದೆ ಅಥವಾ ಶಾಮೀಲಾಗಲಾರ್ದೆ, ಕೊಲ್ಯೂಷನ್ ಅಂತಾರೆ, ಆಗಲಾರ್ದೆ ಇದ್ದರೆ ಕೋರ್ಟ್ ಒಪ್ಕೊಳ್ಳುತ್ತೆ. ಆದರೆ ಕೋರ್ಟಿಗೆ ಸಂಶಯ ಬಂದರೆ ಈ ಒಪ್ಪಿಗೆ ಒತ್ತಡದಿಂದಾಗಿದೆ ಅಥವಾ ಇಬ್ಬರು ಶಾಮೀಲಾಗಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಏನು ಮಾಡ್ತದೆ, ಕೋರ್ಟ್ ಮೇ ಇನ್ ಇಟ್ಸ್ ಡಿಸ್ಕ್ರಿಷನ್ ರಿಕ್ವೈರ್ ಫ್ಯಾಕ್ಟ್ಸ್ ಟು ಬಿ ಪ್ರೂವ್ಡ್ ಈವನ್ ಇಫ್ ಇಟ್ ಈಸ್ ಅಡ್ಮಿಟೆಡ್. ಒಪ್ಪಿಕೊಳ್ಳುವಿಕೆ ಇದ್ದಾಗಲೂ ಕೂಡ ಕೋರ್ಟ್ಗೆ ಸಂಶಯ ಬಂದ ಸಂದರ್ಭದಲ್ಲಿ ಕೋರ್ಟು ತನ್ನ ವಿವೇಚನಾಧಿಕಾರವನ್ನು ಉಪಯೋಗ ಮಾಡಿ ಏನು ಮಾಡ್ಬೋದು, ಇಲ್ಲ ನೀವು ಒಪ್ಕೊಂಡಿದ್ರೂ ಪರವಾಗಿಲ್ಲ, ಅದನ್ನು ನೀನು ಸಾಬೀತುಪಡಿಸು ಅಂಥೇಳಿ
ಹೇಳುವ ಸಾಧ್ಯತೆಗಳು ಇರ್ತದೆ. ಆದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಜೆನ್ಯೂನ್ನೆಸ್ ಆಫ್ ದ ಅಡ್ಮಿಷನ್. ಆ ಒಪ್ಪಿಗೆ ಇದೆಯಲ್ಲ, ಅದು ಫ್ರೀ ಕನ್ಸೆಂಟಲ್ಲಿದ್ದರೆ ನೋಡಿ, ಅಡ್ಮಿಷನ್ ಹೇಗಿರಬೇಕು, ಒಪ್ಪಿಕೊಳ್ಳುವಿಕೆ ಹೇಗಿರಬೇಕು, ಅಡ್ಮಿಷನ್ ಹೇಗಿರಬೇಕು ಅನ್ನೋದನ್ನು ಹೇಳ್ತದೆ. ಎಕ್ಸ್ಪ್ರೆಸ್ ಅಡ್ಮಿಷನ್, ಅದು ನೇರವಾಗಿ ಒಪ್ಕೊಂಡಿರ್ಬೋದು, ಅಥವಾ ನಿಮ್ಮ ನಡತೆಯಿಂದ ಒಪ್ಪಿಕೊಂಡಂತೆ ಕಾಣಿಸ್ಬೋದು. ವಾಟ್ ಎವರ್ ಯು ಡೂ ಇಟ್ ಈಸ್ ಇಂಪ್ಲೈಡ್. ಸಿಂಪಲ್ ಎಕ್ಸಾಂಪಲ್ ಇಂಪ್ಲೈಡ್ ಹೇಳಬೇಕಾದ್ರೆ, ಬಸ್ ನಿಂತಾಗ ನೀವು ಬಸ್ ಒಳಗಡೆ ಹತ್ತಿದರೆ ನಿಮ್ಮದು ಈ ನಡವಳಿಕೆ ಏನು, ನಾನು ಈ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಒಪ್ಕೊಂಡಂಗೆ ಅದು. ದಟ್ ಈಸ್ ವಾಟ್ ಈಸ್ ಇಂಪ್ಲೈಡ್. ಓಕೆ, ಪರ್ಪಸ್ ನೋಡಿ, ಇದರ ಉದ್ದೇಶ ಏನು ಅಂತಂದರೆ, ಈ ರೀತಿಯಾದ ವಿಷಯಗಳನ್ನು ಸುಮ್ಮನೆ ನಾವು ಲಿಟಿಗೇಷನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಒಮ್ಮೆ ಒಪ್ಕೊಂಡ ಮೇಲೆ ಮುಂದೆ ಹೋಗೋಣ ಅಂತ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದ ಕೋರ್ಟ್. ದೆನ್ ಆನ್ ದಿಸ್ ಐ ಹ್ಯಾವ್ ಪುಟ್ ಎ ಕೇಸ್ ಹಿಯರ್. This is a case. This case you can see here how it is. Admissions are the best evidence against the maker. ಯಾರು ಒಪ್ಪಿಕೊಂಡಿರ್ತಾನೋ ಅವನ ವಿರುದ್ಧ ಅದು ಒಂದು ಅತಿ ಅತ್ಯುತ್ತಮವಾದಂತಹ ಸಾಕ್ಷ್ಯ. ದಟ್ ಈಸ್ ಎ ಎವಿಡೆನ್ಸ್. ಎವಿಡೆನ್ಸ್ ಅಂದರೆ ಸಾಕ್ಷ್ಯ. ಯಾರು ಒಪ್ಕೊಂಡಿರ್ತಾನೋ ಅದು ಅವನ ವಿರುದ್ಧ ಕೆಲಸ ಮಾಡ್ತದೆ, ಅದು ಒಳ್ಳೆಯ ಒಂದು ಸಾಕ್ಷ್ಯವಾಗ್ತದೆ. ಆಮೇಲೆ ಅದೇನಾಗುತ್ತೆ, ಅದರ ಪ್ರೂಫಿನ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಆದರೂ ಅದು ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ. ಯಾಕೆಂದರೆ ಕೋರ್ಟಿಗೆ ಸಂಶಯ ಬಂದರೆ ಏನು ಮಾಡ್ಬೋದು, ಕೋರ್ಟ್ ಅದನ್ನು ಪ್ರೂವ್ ಮಾಡು ಅಂತ ಕೇಳ್ಬೋದು. ನೋಡಿ, ಈ ಪ್ರಕರಣದಲ್ಲಿ ಈ ರೀತಿಯಾದಂಥ ಒಂದು ವಿಷಯವನ್ನು ಹೇಳ್ತಾರೆ. ಅಡ್ಮಿಷನ್ಸ್ ಮೇಡ್ ಇನ್ ಪ್ಲೀಡಿಂಗ್ಸ್. ನೋಡಿ, ಯಾವುದೇ ಒಂದು ನಿಮ್ಮ ಪ್ಲೇಂಟಲ್ಲಿ ನೀವು ಅಡ್ಮಿಷನ್ ಮಾಡಿದರೆ, ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಅಡ್ಮಿಷನ್ ಮಾಡಿದರೆ, ದಟ್ ಈಸ್ ಫೈನಲ್. ಕಾಂಪ್ರಮೈಸ್ ಪಿಟಿಷನ್ಸ್, ರಾಜಿ ಪತ್ರಗಳಲ್ಲಿ ಒಪ್ಕೊಂಡಿದ್ರೆ, ಅಂಡರ್ ಸೆಕ್ಷನ್ 58, ಈಗಿನ ಸೆಕ್ಷನ್ ನಮ್ಮದು ಸೆಕ್ಷನ್ 53, ಸ್ಟ್ಯಾಂಡ್ ಆನ್ ಎ ಹೈಯರ್ ಪೆಡಿಗ್ರಿ. Therefore, it is very strong evidence. It operates as a waiver of proof. ಇದರಿಂದ ಏನಾಗುತ್ತೆ, ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಅನ್ನುವ ಸ್ಥಿತಿಗೆ ಬರ್ತದೆ. ರೈಟ್, ಒಪ್ಪಿಕೊಂಡವನು ಇಲ್ಲ ನಾವು ಸಾಬೀತುಪಡಿಸಬೇಕು ಅಂಥೇಳಿ ಅವನೇ ಹೇಳ್ಕೊಳಕ್ಕಾಗಲ್ಲ. ಬಟ್ ಕೋರ್ಟ್, ಇಟ್ ಇಸ್ ನಾಟ್ ಎ ಕನ್ಕ್ಲೂಸಿವ್ ಪ್ರೂಫ್. ರೈಟ್, ದೇ ಆರ್ ಫುಲ್ಲಿ ಬೈಂಡಿಂಗ್ ಆನ್ ದ ಪಾರ್ಟಿ. ಯಾರು ಒಪ್ಕೊಂಡಿರ್ತಾರೋ ಅವ್ರ ಮೇಲೆ ಅದು ಕಂಪಲ್ಸರಿಯಾಗಿ ಅಪ್ಲೈ ಆಗುತ್ತೆ. ಆ್ಯಂಡ್ ಕೋರ್ಟ್ ವಿಲ್ ಗಿವ್ ಜಜ್ಮೆಂಟ್ ಆನ್ ದ್ಯಾಟ್. ಇನ್ಫಾರ್ಮಲ್ ಅಡ್ಮಿಷನ್ಸ್, ನಾ ಹೇಳಿದ್ನಲ್ಲ, ಎಕ್ಸ್ಟ್ರಾ ಜುಡಿಷಿಯಲ್ ಅಡ್ಮಿಷನ್ಸು ಅಂತಾರೆ ಇವಕ್ಕೆ. ಎಕ್ಸ್ಟ್ರಾ ಜುಡಿಷಿಯಲ್ ಅಡ್ಮಿಷನ್ಸು ಅಂತ ಹೇಳ್ತಾರೆ. ಕೋರ್ಟಿನ ಹೊರಗಡೆ ಮಾಡಿದ್ದು. ಕೋರ್ಟಿನ ಹೊರಗಡೆ ಮಾಡಿದಂತಹ ಒಪ್ಪಿಗೆಗಳನ್ನು ಬೇಕಂದ್ರೆ ನೀವೇನು ಮಾಡ್ಬೋದು, ದೇ ಕ್ಯಾನ್ ಬಿ ರಿವರ್ಟೆಡ್. ಇಲ್ಲ ಸ್ವಾಮಿ, ನಾನು ಹಂಗೆ ಹೇಳಿಲ್ಲ ಅಂತ ಹೇಳ್ಬೋದು. ಇಲ್ಲ ಸ್ವಾಮಿ, ನಾನು ಆ ರೀತಿ ಹೇಳಿಲ್ಲ, ಅದು ಸುಳ್ಳು ಅಂಥೇಳಿ ನೀವು ಸಾಬೀತುಪಡಿಸ್ಬೋದು. ಸಾಮಾನ್ಯ ವಿದಿನ್ ದ ಕೋರ್ಟ್ ನೀವು ಮಾಡೋಕ್ಕಾಗಲ್ಲ. ಯು ಕ್ಯಾನಾಟ್ ರಿವರ್ಟ್ ಯುವರ್ ಓನ್ ಅಡ್ಮಿಷನ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ಎ ಲ್ಯಾಂಡ್ಮಾರ್ಕ್ ಕೇಸ್ ಆನ್ ದಟ್ ಕಾನ್ಸೆಪ್ಟ್. ದೇರ್ ಈಸ್ ಒನ್ ಮೋರ್ ಕೇಸ್ ಆಲ್ಸೋ. ನಾನು ಹೇಳಿದ್ನಲ್ವಾ, ಇಟ್ ಈಸ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್. ಅಡ್ಮಿಷನ್ ಈಸ್ ನಾಟ್ ಎ ನೀವು ಪ್ಲೇಂಟಲ್ಲಿ ಮಾಡಿರ್ಬೋದು, ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಮಾಡಿರ್ಬೋದು, ಬಟ್ ಕೋರ್ಟ್ಗೆ ಸಂಶಯ ಬರದ ರೀತಿಯಲ್ಲಿ ಇರಬೇಕು. ಅದಕ್ಕೆ ಏನು ಹೇಳ್ತಾರೆ, ಆ್ಯನ್ ಅಡ್ಮಿಷನ್ ಈಸ್ ಎ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್. ಅಫ್ಕೋರ್ಸ್ ಅದೊಂದು ಮೂಲ ಸಾಕ್ಷ್ಯ ಇರ್ಬೋದು, ಆದರೆ ಅದು ನಿರ್ಣಾಯಕ ಅಲ್ಲ. ಇಟ್ ಈಸ್ ನಾಟ್ ಎ ಕನ್ಕ್ಲೂಸಿವ್ ಎವಿಡೆನ್ಸ್. ಕೋರ್ಟ್ ಅವಶ್ಯಕತೆ ಬಿದ್ದರೆ ಕೋರ್ಟು ಪ್ರೂಫ್ನ ಕೇಳ್ಬೋದು ಅಂತ ಅದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ದ ಜಜ್ಮೆಂಟ್ ಡಿಸ್ಕಸ್ಡ್ ಅರ್ಲಿಯರ್ ರಿಎನ್ಫೋರ್ಸಸ್ exact Bharat Singh standard. I think Bharat Singh standard was somewhere I have discussed Bharat Singh standard. Okay, anyhow, let me go to this. Let me see. Right, Bharat Singh standard, it notes while an informal admission is not conclusive. Nodi, ಯಾವುದೇ ಒಂದು ಎಕ್ಸ್ಟ್ರಾ ಜುಡಿಷಿಯಲ್ ಅಡ್ಮಿಷನ್ ಇದೆಯಲ್ಲ, ಅದು ನಿಮಗೆ ತೀರ್ಪು ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಇಟ್ ಆ್ಯಕ್ಟ್ಸ್ ಆಸ್ ಎ ಎಫಿಕೇಸಿಯಸ್ ಪ್ರೂಫ್. ಅದನ್ನು ನೀವು ಉಪಯೋಗ ಮಾಡ್ಬೋದು, ನಿಮ್ಮ ಒಂದು ವಿಷಯವನ್ನು ಸಾಬೀತುಪಡಿಸಲಿಕ್ಕೆ ಅದು ಹೆಲ್ಪ್ ಮಾಡ್ಬೋದು. ಬಟ್ ಶಿಫ್ಟ್ಸ್ ದ ಬರ್ಡನ್ ಆಫ್ ಪ್ರೂಫ್ ಆನ್ ಟು ದ ಮೇಕರ್ ಟು ಎಕ್ಸ್ಪ್ಲೇನ್ ಅವೇ. ಆ ರೀತಿ ಹೊರಗಡೆ ಮಾಡಿದಂಥ ಸ್ಟೇಟ್ಮೆಂಟು ಸುಳ್ಳು ಅಂತ ನೀವು ಹೇಳಲಿಕ್ಕೆ ಏನು ಮಾಡಬೇಕಾಗತ್ತೆ, ನೀವು ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ. ಓಕೆ, ಇಲ್ಲಿ ನೋಡಿ, ಭರತ್ ಸಿಂಗ್ ಕೇಸ್ ಐ ಹ್ಯಾವ್ ರಿಟನ್ ಹಿಯರ್. ಎಸ್, ಅಡ್ಮಿಷನ್ಸ್ ಆರ್ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಬೈ ದೆಮ್ಸೆಲ್ಸ್ ಇನ್ ವ್ಯೂ ಆಫ್ ಸೆಕ್ಷನ್ 17 and 21 of the Evidence Act, though they are not conclusive proof of the
ಮ್ಯಾಟರ್ಸ್ ಅಡ್ಮಿಟೆಡ್. ಅಂದರೆ ದೇ ಆರ್ ನಾಟ್ ಕನ್ಕ್ಲೂಸಿವ್. ಸೇಮ್ ಥಿಂಗ್ ನಾನು ಇದನ್ನು ಬಿಟ್ಟುಬಿಡಿ, ದ ಸೇಮ್ ಥಿಂಗ್ ಐ ಹ್ಯಾವ್ ಮೇಡ್ ಇಟ್ ಆಸ್ ಎ ಸಿಂಪಲ್ ಪ್ರಿನ್ಸಿಪಲ್. ಯು ಹ್ಯಾವ್ ಟು ರೈಟ್ ದಿಸ್. ಒಂದು ಅಡ್ಮಿಟೆಡ್ ಫ್ಯಾಕ್ಟು ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಹೌದು, ಆದರೆ ಅದು ಕನ್ಕ್ಲೂಸಿವ್ ಎವಿಡೆನ್ಸ್ ಅಲ್ಲ ಅನ್ನೋದನ್ನು ಈ ಅವಧ್ ಕಿಶೋರ್ ಪ್ರಕರಣದಲ್ಲಿ ಹೇಳಲಾಗಿದೆ ಅನ್ನೋದನ್ನು ಗಮನಿಸಿದರೆ ಸಾಕು. ಸೊ ನಾವು ಪ್ರಿನ್ಸಿಪಲ್ಸ್ ಆನ್ ಸೆಕ್ಷನ್ 53, ಸೆಕ್ಷನ್ 53ಯ ಮೇಲಿರುವ ತತ್ವಗಳನ್ನು ನಾವು ನೋಡುವುದಾದರೆ ಕಲಮು ಏನು? ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ದಿಸ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್. ಕೋರ್ಟ್ ಮೇ ಸ್ಟಿಲ್ ರಿಕ್ವೈರ್ ಪ್ರೂಫ್. ನೋಡಿರಿ, ಆದಾಗ್ಯೂ ನ್ಯಾಯಾಲಯ ಪ್ರೂಫ್ಗಳನ್ನು ಕೇಳ್ಬೋದು ಅಡ್ಮಿಟೆಡ್ ಫ್ಯಾಕ್ಟ್ ಬಗ್ಗೆ. ಅಡ್ಮಿಷನ್ಸ್ ಮಸ್ಟ್ ಬಿ ಕ್ಲಿಯರ್ ಆ್ಯಂಡ್ ಅನ್ಇಕ್ವಿವೋಕಲ್. ನೋಡಿ, ನೀವು ಕೊಟ್ಟಂತಹ ಒಪ್ಪಿಕೊಳ್ಳುವಿಕೆ ಏನಿರಬೇಕು, ಅದರಲ್ಲಿ ದ್ವಂದ್ವ ಇರಬಾರ್ದು, ಸಂದಿಗ್ಧತೆ ಇರಬಾರ್ದು. ದ್ವಂದ್ವ ಅಥವಾ ಸಂದಿಗ್ಧತೆ ಇರಬಾರ್ದು. ದೇ ಶುಡ್ ಬಿ ವೆರಿ ಕ್ಲಿಯರ್ ಆ್ಯಂಡ್ ಅನ್ಇಕ್ವಿವೋಕಲ್. ಅಡ್ಮಿಷನ್ ಈಸ್ ದ ಬೆಸ್ಟ್ ಎವಿಡೆನ್ಸ್ ಅಗೇನ್ಸ್ಟ್ ದ ಮೇಕರ್. ನೋಡಿ, ಯಾರು ಒಪ್ಪಿಗೆಯನ್ನು ಮಾಡ್ಕೊಳ್ತಾರೆ, ಒಪ್ಪಿಕೊಳ್ಳುವಿಕೆ ಇರ್ತದಲ್ಲ, ಅದು ಅವನ ವಿರುದ್ಧವಾದಂತಹ ಒಳ್ಳೆಯ ಸಾಕ್ಷ್ಯ ಅನ್ನೋದನ್ನು ನಾವು ಕಾನೂನಾತ್ಮಕವಾಗಿ ಗುರುತಿಸ್ತೀವಿ. ರೈಟ್? ಸೊ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಐ ಹ್ಯಾವ್ ಮೇಡ್ ದ ಕಂಪ್ಯಾರಿಸನ್. 51 ಜುಡಿಷಿಯಲಿ ನೋಟಿಸಬಲ್ ಫ್ಯಾಕ್ಟ್ಸ್. ಯಾವುದು ಜುಡಿಷಿಯಲಿ ನೋಟಿಸಬಲ್ ಫ್ಯಾಕ್ಟ್? ಅರ್ತ್ ಈಸ್ ರೌಂಡ್, ನೀಡ್ ನಾಟ್ ಬಿ ಪ್ರೂವ್ಡ್. ರೈಟ್? ಸೆಕ್ಷನ್ 52, ಓಕೆ, ಫ್ಯಾಕ್ಟ್ಸ್ which court takes judicial notice. The list up to from A to L, A to L, ಆ ಲಿಸ್ಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ. ಓಕೆ, ದೆನ್ ಅಡ್ಮಿಟೆಡ್ ಫ್ಯಾಕ್ಟ್ಸ್. ಈ ಸಿವಿಲ್ ಪ್ರಕರಣಗಳಲ್ಲಿ, ಶೂಟ್ಗಳಲ್ಲಿ ಅಥವಾ ಕ್ರಿಮಿನಲ್ ಪ್ರಕರಣಗಳಲ್ಲಿ ಕನ್ಫೆಷನ್, ಅವುಗಳನ್ನು ಕನ್ಫೆಷನ್ ಎಲ್ಲಿ ಆಗಬೇಕು? ಕ್ರಿಮಿನಲ್ ಪ್ರಕರಣದಲ್ಲಿ ಜಡ್ಜ್ ಮುಂದೆ ಕನ್ಫೆಷನ್ ಆಗಬೇಕು, ನಾಟ್ ಪೊಲೀಸ್ ಕನ್ಫೆಷನ್. ಪೊಲೀಸ್ ಕನ್ಫೆಷನ್ ಈಸ್ ರಿಬಟಬಲ್. ಅದನ್ನು ನಾವು ಕಾನೂನಾತ್ಮಕವಾಗಿ ಎವಿಡೆನ್ಸ್ ಅಂತಲೇ ತಗೊಳ್ಳೋದಿಲ್ಲ ನಾವು. We will not take police confession as evidence at all. ಓಕೆ, ಒಮ್ಮೆ ಒಪ್ಕೊಂಡ ಮೇಲೆ ಅದೇನಾಗುತ್ತೆ, ಅದಕ್ಕೆ ಪ್ರೂಫಿನ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ಸ್. ಆಲ್ ದೀಸ್ ಆರ್ ಪ್ರಿನ್ಸಿಪಲ್ಸ್, ಜಸ್ಟ್ ಟು ರಿಮೆಂಬರ್. Therefore, section 51 to 53 of BNS embody the practical rule that there are universally known, officially recognizable and expressly admitted parties need not be proved. 3 categories. ಒಂದು, ಇಡೀ ಸಮಾಜಕ್ಕೆ, ಜನಕ್ಕೆ, ಜಗತ್ತಿಗೆ ಗೊತ್ತಿರುವಂಥದ್ದನ್ನು ಮತ್ತೊಂದು ಸಲ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಸೆಕ್ಷನ್ 51. ಆಮೇಲೆ ಸೆಕ್ಷನ್ 52, ನಾವು A to L ತನಕ ಕೆಲವೊಂದು ವಿಷಯಗಳನ್ನ ಹೇಳಿದ್ದೀವಿ, ಆ ವಿಷಯಗಳನ್ನು ನಾವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್? ಆ್ಯಂಡ್ ಸೆಕ್ಷನ್ 53, ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಸೊ ಅಲಾಂಗ್ ವಿತ್ ದಿಸ್ ಆಲ್ಸೋ ವಿ ವುಡ್ ಹ್ಯಾವ್ ಡಿಸ್ಕಸ್ಡ್. ವಾಟ್ ಈಸ್ ದ್ಯಾಟ್? This very important, this one, that is section 52, section 52(2). ಇದನ್ನು ನಾನು ನೋಟ್ಸಲ್ಲಿ ಬರೆಯೋದಕ್ಕೆ ಮಿಸ್ ಮಾಡಿದ್ದೀನಿ. ಐ ವಿಲ್ ರೈಟ್ ಇಟ್ ನೌ. ಸೆಕ್ಷನ್ 52 ಸಬ್ ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ, ಇನ್ ಕೇಸಸ್ ರೆಫರ್ ಟು ಇನ್ ಸಬ್ ಕ್ಲಾಸ್ 1 and also on all other matters of public history, literature, science, arts, court may resort for its aid to appropriate books or documents for reference if the court is called upon by any person to take judicial notice of any fact. It may refuse to do so unless such person produces such document. Right? This is missing in my note. This is missing in my note. Right? Therefore, I will go back, especially after section 52, I must write this. After section 52, 53, yes. Settled legal principle, landmark judgment, yes. Here I should have written that. Here I should have written that. ಸೆಕ್ಷನ್ 52 ಸಬ್ ಕ್ಲಾಸ್ 2 ಕಲಮು 52(2) ಏನು ಹೇಳುತ್ತೆ ಅಂದರೆ, when a party demands for judicial notice of
A fact may be on arts, science, book, etc. etc. When court demands, party is bound to produce such document. If not, court may refuse to take such notice. Court may refuse to take judicial notice. So this is section 52 section 2. ಈ ನೋಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಈ ನೋಟನ್ನು ನೀವು ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ. ಇನ್ ಕನ್ನಡ ಆಲ್ಸೋ ಐ ಕ್ಯಾನ್ ರೈಟ್. ಕಲಂ 52(2) ಪ್ರಕಾರ ಯಾವುದೇ ಪಕ್ಷಗಾರನು ನ್ಯಾಯಿಕ ನೋಟಿಸು ತೆಗೆದುಕೊಳ್ಳಲು ಒತ್ತಾಯಿಸಿದಾಗ ಯಾವ ವಿಷಯದ ಬಗ್ಗೆ? ವಿಜ್ಞಾನ, ಕಲೆ, ಕೆಲವೊಂದು ದಸ್ತಾವೇಜುಗಳು ಎಟ್ಸೆಟ್ರಾ. ನ್ಯಾಯಾಲಯವು ಅವುಗಳನ್ನು ಹಾಜರುಪಡಿಸಲು ಹೇಳಬಹುದು. ಹೇಳಿದಾಗ ಅವುಗಳನ್ನು ಹಾಜರುಪಡಿಸದಿದ್ದರೆ ನ್ಯಾಯಾಲಯವು ನ್ಯಾಯಿಕ ನೋಟಿಸನ್ನು ನಿರಾಕರಿಸಬಹುದು. So this note you have to write. Yes, territorial, then 52 the version. Yes, I think with this I have concluded the chapter. So this is all about the judicial notice. I have discussed you judicial notice need not be proved. Then in my next video I will come up with oral evidences. Maybe that is my next video. That is chapter 4, oral evidence.
I think 54 and 55, two sections are there. My next video will be on section 54 and 55 oral evidence. I will come with that video. So with this, I am concluding my video today. Thank you very much. ಮತ್ತು ನಿಮಗೆ ಒಂದು ಸೂಚನೆ, ನನ್ನ ಈ ಎವಿಡೆನ್ಸ್ ಆ್ಯಕ್ಟ್ನ ವಿಡಿಯೋಗಳನ್ನ ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮದ ವಿಡಿಯೋಗಳನ್ನ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಕಮೆಂಟ್ಗಳನ್ನು ದಯವಿಟ್ಟು ಮಾಡಿ ಅಥವಾ ನನಗೆ ವಾಟ್ಸಪ್ ಮಾಡಿ. ಏನಾದರೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂತಂದರೆ ಅದನ್ನು ನಾನು ಪೂರೈಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.